ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಅಭಿಯಾನ ಆರಂಭ ಮಾಡಿ ಕಳೆದ 7-8 ತಿಂಗಳಲ್ಲಿ ನಾವು 82,000 ಜಮೀನುಗಳನ್ನು ಅಳತೆ ಮಾಡಿದ್ದೇವೆ, ರೈತರಿಗೆ ಮಂಜೂರಾದಂತ. ಹಿಂದೆ 3 ವರ್ಷದಲ್ಲಿ 5,800 ಆದರೆ ಈ ಕಳೆದ 7 ತಿಂಗಳಲ್ಲಿ ಸುಮಾರು 82,000 ಜಮೀನುಗಳನ್ನ ಅಳತೆ ಮಾಡಿದ್ದೇವೆ. ಸೊ ಇದರಿಂದ ಅವರು ಬಂದು ನಮ್ಮ ಕಚೇರಿಗೆ ಅಲಿಯೋದ್ರ ಬದಲಿಗೆ ನಮ್ಮ ಇಲಾಖೆ ಅಧಿಕಾರಿಗಳೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡುವಂತ ಇದರಿಂದ ಅವರಿಗೆ ಜನಗಳಿಗೆ ಒಂದು ನೆಮ್ಮದಿ ಸಿಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ದುರಸ್ತ ಆಗದೆ ಹೋದ್ರೆ ಅವರು ಒಂಥರ ಅಲಿತಾನೆ ಇರಬೇಕು. ಅದು ಮಕ್ಕಳಿಗೂ ಆಗೋದಿಲ್ಲ, ಲೋನ್ ತಗೊಳಕ್ ಆಗೋದಿಲ್ಲ, ಆಗಮನಕ್ಕೆ ಆಗ್ತಾ ಇಲ್ಲ. ಇಂಥವುಗಳನ್ನ ಹುಡುಕಿ ಇವತ್ತು ಅಭಿಯಾನದ ಮಾದರಿಯಲ್ಲಿ ದುರಸ್ತು ಮಾಡ್ತಕ್ಕಂಥದ್ದನ್ನ ಇಲಾಖೆ ಕೈಗೆತ್ತಿಕೊಂಡಿದೆ. ಇದಕ್ಕೆ ಮೊದಲು ಏಕ ವ್ಯಕ್ತಿ ಕೋರಿಕೆ ಅಂದ್ರೆ ಅವ್ರು ಬಂದು ಪ್ರತಿಯೊಬ್ಬರು ಅರ್ಜಿ ಕೊಡ್ಬೇಕು, ಅರ್ಜಿ ಕೊಟ್ಟವರಿಗೆ ಮಾತ್ರ ಕೊಡಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇದರಿಂದ ಯಾರು ಶಕ್ತರಿದ್ದಾರೆ, ಯಾರು ಗುರುತು ಇದೆ ಅಂತವರು ಮಾತ್ರ ಪ್ರಯೋಜನ ಪಡ್ಕೊಳ್ತಾ ಇದ್ರು. ಅದನ್ನ ಮಾಡಿಸ್ಬೇಕಾದ್ರೆ ಬಹಳ ಕಷ್ಟ ಸಾಧ್ಯ ಆಗಿತ್ತು. ಆದ್ರಿಂದ ಹೊರಗಡೆ ಬಂದು ಇವತ್ತು ನಾವೇ ರೈತರ ಮನೆ ಬಾಗಿಲಿಗೆ ಹೋಗಿ ಕೋಡಿ ಮಾಡಿಕೊಡ್ತಕ್ಕಂಥದ್ದನ್ನ ಆರಂಭ ಮಾಡಿದ್ದೇವೆ. ಈ ಸಂಕಲನಕ್ಕೆ ಯುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನನಗೆ ಬಹಳ ಸಂತೋಷ ಆಗಿದೆ. ನಮ್ಮೂರಿನಲ್ಲಿರುವಂಥ ಎಲ್ಲರಿಗೂ ಸಂತೋಷ ಆಗಿದೆ ಈ ಪ್ರಶಸ್ತಿ ಬಂದಿದೆ. ಅವ್ರ ಸಂತೋಷವನ್ನು ನೋಡಿ ನನಗೂ ಸಂತೋಷ ಆಗಿದೆ, ನನ್ನ ಕುಟುಂಬದವರಿಗೆ, ಆತ್ಮೀಯರಿಗೆ, ಬಳಗದವರಿಗೆ ಎಲ್ಲರಿಗೂ ಸಂತೋಷ ಆಗಿದೆ. ಈ ಬಚ್ಚೆಯ ಜಗಲಿ 13 ಪಂಪನನ್ನ ಕುರಿತ 2 ಕಾವ್ಯಗಳನ್ನು ಕುರಿತ 13 ವಿಮರ್ಶೆಗಳಿವೆ. ಒಂದು ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಆದಿಪುರಾಣ ಅನ್ನುವಂಥ 2 ಕಾವ್ಯಗಳು. ಅದನ್ನು ಕುರಿತು 13 ವಿಮರ್ಶೆಗಳಿವೆ. ಈ ವಿಮರ್ಶೆಗಳು ಶೃಂಗಾರ ಸಂದರ್ಭದ ಹಿನ್ನೆಲೆಯಿಂದ ಬಂದ ಪಂಪನನ್ನು ಹೇಗೆ ನೋಡಬಹುದು, ಹೇಗೆ ವಿಶೇಷವಾಗಿ ನೋಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಥ 13 ವಿಮರ್ಶೆಗಳು. ಹೌದಾ? ತೊಂದರೆ ಆಗಿರಬೇಕು. ಇತ್ತೀಚೆಗೆ ನೀವು ನೋಡಿದ್ರಿ 2019ರಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಹಾಮಾರಿ ಬಂತು. ಏನು ಗೊತ್ತಾದು? ಎಸ್, ಅದು ಕೂಡ ಆಪತ್ತೆ. ಆದರೆ ಆಪತ್ತು ಬಂದಾಗ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬರಲಿಲ್ಲ. ಯಾಕೆ ಅಂದರೆ ಅದನ್ನು ನಿಭಾಯಿಸುವ ಶಕ್ತಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಮತ್ತು ಈ ದೇಶವನ್ನು ನಡೆಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇತ್ತು. ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ. ಇದಾದ್ಮೇಲೆ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ. ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ಅದು KIRC ಅವರು ನಮ್ಮ ಚೀಫ್ ಸೆಕ್ರೆಟರಿ ಬದವರೇ, ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಂಡಿದ್ದಾರೆ. ಸೊ RDPR ಅವ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ, ಬೆಂಗಳೂರಿಗೂ ತೊಂದರೆ, ಪಬ್ಲಿಕ್ ತೊಂದರೆ ಆಗ್ತದೆ. ಇಲ್ಲಿವರೆಗೂ 2.5 ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಂಡಿದ್ದಾರೆ, ಹಳ್ಳಿಗಳಲ್ಲೂ ಕಟ್ಕೊಂಡಿದ್ದಾರೆ. ಇದೇನ್ ಮಾಡಬೇಕು ಅಂತೇಳಿ. ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ. ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ
ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲೇ ಆಗ್ಲಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.